ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಬಾಯ್ಸ್ಗಳಿಗೆ ನಮಸ್ತೆ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆನ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಮಗೆ ಮದುವೆ ಆಗೋದಕ್ಕೆ ಪ್ರಸ್ತುತ ಒಂದು ಸಿಂಗಲ್ ಹುಡುಗಿ, ಒಳ್ಳೆಯ ಸ್ಟ್ರಾಂಗ್ ಎಜುಕೇಟೆಡ್ ಪರ್ಸ್ನಾಲಿಟಿ, ಒಳ್ಳೆಯ ರಿಜಿಬಿಲಿಟಿ ಇರ್ತಕ್ಕಂಥ ಹುಡುಗಿ ಆಗಿರ್ತಕ್ಕಂಥ ಪ್ರತಿಭಾ ಗೌಡ ಅಂತ ಒಂದು ಮಾಹಿತಿನ ಕಳಿಸಿದ್ದಾರೆ. ಇವರ ಮಾಹಿತಿ ಪ್ರಕಾರ ಇವ್ರಿಗೆ ತಕ್ಕಂತಹ ವರ ಬೇಕಾಗಿರೋದು, ಬಟ್ ರೆಸ್ಟ್ರಿಕ್ಷನ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಒಂದನೇ ಪಾಯಿಂಟಲ್ಲಿ ಇವರ ವಯಸ್ಸು ಬಂದು 26ರಿಂದ ನಡೀತಾ ಇದೆ ಅಂತ ಹೇಳಿರೋದು. ಊರು ಬಂದ್ಬಿಟ್ಟು ಹಾಸನ ಎಂಬ ಒಂದು ಡಿಸ್ಟಿಕ್ನಲ್ಲಿ ವಾಸವಾಗಿರೋದು. ಇವರು ಎತ್ತರ ಬಂದು 5.4 ಅಡಿ ಆ್ಯಂಡ್ ಗೋಧಿಯ ಒಂದು ಮೈಕಟ್ಟಿನ ಬಣ್ಣ ಹೊಂದಿರೋದು ನೋಡೋದಕ್ಕೆ. ಕೆಲಸ ಬಂದು BSc ನರ್ಸಿಂಗ್ ಮಾಡಿ ಲ್ಯಾಬ್ ಅಸಿಸ್ಟೆಂಟಾಗಿ ಇವಾಗ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಫೋಟೋ ನೋಡಿದ್ರೆ ತುಂಬ ಸಾಫ್ಟು, ಮುಗ್ಧಳು, ಮನೆಯ ಸಂಸ್ಕೃತಿ ಎತ್ತಿ ಹಿಡಿದಂತಹ ಮಗಳು ಅಂತ ನಿಮಗೆ ಅನಿಸ್ಬೋದು. ಬಟ್ ಅದೇ ಒಂದು ಕ್ಯಾರೆಕ್ಟ್ರಲ್ಲೇ ಇದ್ದಾಳೆ, ಏನೂ ಕೂಡ ಸಮಸ್ಯೆ ಇಲ್ಲ. ಹವ್ಯಾಸಗಳು ಓದೋದು ಅಂದರೆ ತುಂಬ ಇಷ್ಟ. ಅವಾಗವಾಗ ವಾಕಿಂಗ್ ಅಂತ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತಾರೆ. ಆ್ಯಂಡ್ ಟ್ರಾವೆಲಿಂಗ್ ಏಜೆನ್ಸಿನ ಇಷ್ಟಪಡುವಂತಹ ಗೌಡ್ರು ಜಾತಿಯ ಒಬ್ಬ ಹುಡುಗಿಯಾಗಿರೋದು ಪ್ರತಿಭಾ. ಸುಂದರವಾಗಿದ್ದಾರೆ ಸ್ನೇಹಿತರೆ. ಯಾರಾದರೂ ಸಿಂಗಲ್ ಇಂಥ ಹುಡುಗರು, ಮನೆಯ ಸಂಸ್ಕೃತಿ, ಒಳ್ಳೆಯ ಸಂಸ್ಕಾರವುಳ್ಳಂಥ ಹೆಣ್ಣು ಮಗಳು ಬೇಕಾಗಿದ್ದಾರೆ ಅಂತ ಅಂದ್ಕೊಂಡು ಹೋಗುವಂಥವ್ರಿಗೆ ಈಕೆ ಬೆಸ್ಟ್ ಹೇಡ್ ಮಾಡಿಸಿದ ಜೋಡಿ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಪ್ರತಿಭಾ ಗೌಡ್ರ ಒಂದು ಕುಟುಂಬದ ಮಾಹಿತಿ: ತಂದೆ ಒಬ್ಬ ಸರ್ಕಾರಿ ನೌಕರ, ತಾಯಿ ಒಬ್ಬರು ಗೃಹಿಣಿ, ಒಬ್ಬ ತಂಗಿ PUC ಅಡ್ಮಿಷನ್ ಮಾಡಿ ಓದ್ತಾ ಇದ್ದಾಳೆ. ಎಜುಕೇಟೆಡ್ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ಫ್ಯಾಮ್ಲಿಯಿಂದ ಬಂದಿರುವ ಈಕೆ ಪ್ರಸ್ತುತ ಒಂದು ಒಳ್ಳೆಯ ಹುಡುಗನ್ನ ಹುಡುಕಾಟ ಮಾಡಿ ಅವನ ಜೊತೆ ನನ್ನ ಸಿಚುವೇಶನ್ ಆ್ಯಂಡ್ ಅವನ ಒಂದು ಪರಿಸ್ಥಿತಿ, ಮನಸ್ಥಿತಿನ ಅರ್ಥ ಮಾಡಿಕೊಂಡು ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗುವಂತಹ ಒಳ್ಳೆಯ ಹುಡುಗ ಆಗಿರಬೇಕಂತ ಹೇಳಿದ್ದಾರೆ. ಆ್ಯಂಡ್ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ನಂಬರ್ 1 ಹ್ಯಾಪಿ ಮ್ಯಾರೇಜ್ ಲೈಫ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಬೇಕು. ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತಂದರೆ ಏನು? ಯಾವುದೇ ಒಂದು ವಿಚಾರ, ಯಾವುದೇ ಒಂದು ನಾವು ಮಾಡ್ತಕ್ಕಂತಹ ಒಂದು ಕೆಲಸ, ಅದರ ಬಗ್ಗೆ ಆಸೆಗಳು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರಬೇಕು. ಅದು ದುರಾಸೆ ಆಗದಿರೋ ರೀತಿಯಲ್ಲಿ ನೀವು ನೋಡ್ಕೊಂಡು ಹೋಗಬೇಕು ಅಂತ ಹೇಳಿರೋದು. ವಯಸ್ಸು ಸ್ಟ್ರಿಕ್ಟಾಗಿ 31ರ ಒಳಗಡೆನೇ ಇರಬೇಕು ಹುಡುಗನು ಅಂತಹ ನಂದೇನಿಲ್ಲ. ಯಾಕಂದರೆ ನಂದೇ 27, 28 ಸನಿ ಬರುತ್ತೆ. ಅಂದರೆ ಇವಾಗ ನೀವು ನನಗೆ ಎಷ್ಟಾಗಿದ್ದೀರ ಅಂದರೆ ಮದುವೆ ಆಗೋದಕ್ಕೆ 1 ವರ್ಷ 2 ವರ್ಷ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿನೇ ನನಗೆ ಡೈರೆಕ್ಟಾಗಿ 31 ವರ್ಷದ ಹುಡುಗ ಬೇಕಾಗಿಲ್ಲ. ಒಳಗಡೆ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ದಾರೆ. ಎಲ್ಲ ಬೇಸಿಕ್ ನಾಲೆಜ್ ಆ್ಯಂಡ್ ಬೇಸಿಕ್ ಕೆಲಸ ಗೊತ್ತಿರಬೇಕು. ಬೇಸಿಕ್ ನಾಲೆಜ್ ಅಂತಂದರೆ, ಯಾವಾಗಾದರೂ ಎಲ್ಲಾದರೂ ನಾವು ಹೊರಗಡೆ ಫಂಕ್ಷನ್ಗೆ ಹೋದಾಗ, ಯಾರ ಜೊತೆನಾದರೂ ಏನಾದರೂ ಕೆಲಸಕ್ಕೆ ಹೋದಾಗ ಅಲ್ಲಿ ಯಾವ ರೀತಿ ಮಾತಾಡಬೇಕು, ಅಲ್ಲಿ ಅವರೊಂದಿಗೆ ಯಾವ ರೀತಿ ಹೊಂದಾಣಿಕೆಯಿಂದ ಹೋಗಬೇಕು ಅನ್ನೋದನ್ನು ಅರಿತಿರುವಂಥ ಒಬ್ಬ ಹುಡುಗ ಆಗಿದ್ದು, ಒಳ್ಳೆಯ ಫ್ಯಾಮ್ಲಿ ಆ್ಯಂಡ್ ರೆಸ್ಪೆಕ್ಟ್ ಉಳ್ಳಂಥ ಒಂದು ಕರೇಜ್ ಇರ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಅವನಿಗೆ ಮಾತನಾಡುವಂಥ ಶೈಲಿ, ನನ್ನನ್ನು ಕೇರ್ ಮಾಡುವಂಥ ಒಬ್ಬ ಗುಣ, ಅಂದರೆ ಹೆಂಡತಿಗೆ ಒಳ್ಳೆಯ ಸಂತೋಷ, ಸುಖ, ಲವ್, ಅವಾಗವಾಗ ಸ್ವಲ್ಪ ರೊಮ್ಯಾನ್ಸ್ ಎಲ್ಲವನ್ನು ಇನ್ಕ್ಲೂಡಾಗಿ ಆ್ಯಡ್ ಮಾಡಿಕೊಂಡು ಹೋಗುವವನಾಗಿರ್ಬೇಕಂತೆ. ಇದೆಲ್ಲ ಇಲ್ಲ ಅಂತಂದರೆ ಅಷ್ಟೇನು ಇಷ್ಟ ಆಗಲ್ಲ ಸ್ನೇಹಿತರೆ. ಊಟ ಆದಮೇಲೆ ಒಂದು ಸಲ ಹುಳಿ, ಒಂದು ಸಲ ಖಾರು ಬೇಕೇ ಬೇಕು. ಆ ಒಂದು ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಈ ಒಂದು ಹುಡುಗಿಗೆ ನೀವೇನಾದರೂ ಇಷ್ಟಪಡುವಂಥ ಹುಡುಗ ಆಗಿದ್ದರೆ ನಿಮ್ಮ ಬಯೋಡಾಟಾಗಳನ್ನು ವಿಡಿಯೋದ ಕೆಳಗಡೆ ಕೊಟ್ಟಿರುವ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂತಹ Gmail ಐಡಿಗೆ ಕಣ್ಣು ಮುಚ್ಕೊಂಡು ಡೀಟೇಲ್ಸ್ಗಳನ್ನು ಶೇರ್ ಮಾಡಿ. ಆಕೆ ಪ್ರತಿಯೊಂದಕ್ಕೂ ಕೂಡ ಡೀಟೇಲ್ಗಳನ್ನು ತಿಳಿಸ್ತಾರೆ. ಅಂದರೆ ಆಕೆ ಅಭಿಪ್ರಾಯವನ್ನು ತಿಳಿಸ್ತಾರೆ. ನನಗೆ ಇಷ್ಟ ಆಗಿದ್ದಾರೋ ಇಲ್ವೋ, ನಾನು ಮುಂದುವರೆದು ಇವ್ರನ್ನ ಮದುವೆ ಆಗಬೇಕು ಇಲ್ವೋ ಅಂತ ತಿಳಿಸ್ತಾರೆ. Gmailಲ್ಲಿ ಇದೆ ID, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಪ್ರತಿಭಾ ಗೌರನ್ನ ಪ್ರಸ್ತುತ ಈ ಒಂದು ಗೌಡ್ರ ಮನೆತನದ ಬಂದಿರತಕ್ಕಂಥ ಹುಡುಗಿ ಆಗಿರೋದ್ರಿಂದ ಈಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ ಇವರ ಕಡೆಯಿಂದ ಒಂದು 10 ಗ್ರಾಮಿನ ಬಂಗಾರ ಲಾಕೆಟ್ಟು, ಅಂದರೆ ಕೊಳ್ಳಲ್ಲಿ ಹಾಕೋತಾರಲ್ಲ ಸರ, ಹುಡುಗನಿಗೆ ಗಿಫ್ಟಾಗಿ ಕೊಡ್ತಾರೆ. ಎರಡನೇದಾಗಿ ಪ್ರಸ್ತುತ ಅವನ ಒಂದು ಮನೆ ಇಲ್ಲ ಅಂತಂದರೆ ನನ್ನ ಒಂದು ಮನೆಯಲ್ಲಿ ವಾಸವಾಗಿರೋದಕ್ಕೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ಮೂರನೇದಾಗಿ ಎಕ್ಸಾಕ್ಟಾಗಿ ಪ್ರಸ್ತುತ ಆತ ಇರ್ತಕ್ಕಂತಹ ಸ್ಥಳ ವಿನ್ಯಾಸ, ಆತ ಮಾಡ್ತಕ್ಕಂತಹ ಕೆಲಸಗಳನ್ನು ಪ್ರತ್ಯೇಕವಾಗಿ ನನ್ನ ಮುಂದೆನೇ ಮಾಡಬೇಕು. ಯಾವುದೇ ಮುಚ್ಚುಮರೆ, ಯಾವುದೇ ರೀತಿಯಲ್ಲೂ ಕೂಡ ನನ್ನ ಹತ್ರ ವಿಷಯಗಳ ಮುಚ್ಚುಮರೆ ಆಗಿರಬಾರ್ದು ಅಂತ ಹೇಳಿರೋದು. ಆ್ಯಂಡ್ ಐದನೇದಾಗಿ ಪ್ರಸ್ತುತ ಆತನ ಸ್ನೇಹಿತರು ಎಲ್ಲರನ್ನೂ ನನಗೆ ಅಡ್ವಾನ್ಸ್ ಆಗಿ
ಏನಂದರೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ಈ ಒಂದು ಗಾಡಿಯ ಡೀಟೇಲ್ಸು 1798 cc ಟರ್ಬೋ ಗಾಡಿ, ಟಾಪ್ ಸ್ಪೀಡು 255 ಟಾಪ್ ಸ್ಪೀಡು, ಮೈಲೇಜಿಂಗ್ ಬಂದರೆ 12 ರಿಂದ 14 ಮೈಲೇಜಿಂಗು, ಟ್ರಾನ್ಸ್ಮಿಷನ್ ಮ್ಯಾನ್ಯುವಲಿ ಆಟೋಮೆಟಿಕ್ ಕಾರ್ ಆಗಿರೋದು ಇದು. ಇದರ ಕಲರ್, ಡಿಸೈನ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ನಾನು ತೋರಿಸ್ತೀನಿ ಒಳಗಡೆ ಹೆಂಗಿದೆ ಅಂತ. ಸೊ ಅವರ ಬಗ್ಗೆ ಸ್ವಲ್ಪ, ಪ್ರತಿಭಾ ಗೌಡ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡೋಣ. ತಂದೆಯವರು ಒಬ್ಬ ಸರ್ಕಾರಿ ನೌಕರರಾಗಿದ್ದರೂ ಕೂಡ ಮಗಳಿಗೆ ಏನೂ ಕೂಡ ಕೊರತೆಗಳನ್ನು ಕಾಣಲಾರದೆ ನೀನು ನಿನ್ನ ಒಂದು ಕಾಲಿನ ಮೇಲೆ ನಿಂತುಕೊಂಡು ಹೋಗು ಅಂತ ಹೇಳಿರೋದ್ರಿಂದ ಮಗಳು ಸಹ ಒಂದು ವರ್ಕ್ ಮಾಡ್ತಾ ಇದ್ದಾರೆ. ಅದರಿಂದ ನೋಡಿ, ಒಂದು 20,000 ರೂಪಾಯಿ ಸಂಬಳ ಬರ್ತಿದೆ ಅಂದರು, ನಿಮ್ಮ ಸಂಸಾರ ನಡೀತಾ ಡನ್. ಇವಾಗ ಏನಾದರೂ ಸಂಸಾರದ ಮಧ್ಯೆ ಕಷ್ಟ ಬಂತು ಅಂತ ತಿಳ್ಕೊಳ್ಳಿ, ಅವಾಗ ತಂದೆ ತಾಯಿಯವರ ಒಂದು ಆಶ್ರಯದಲ್ಲಿ ಪ್ರಸ್ತುತ ಸಹಾಯ ಕೇಳ್ಬೋದು. ಆ ರೀತಿಯ ಒಂದು ಮೈಂಡ್ಸೆಟ್ ಇರ್ತಕ್ಕಂತಹ ಹುಡುಗಿ ಆಗಿರೋದು ಆಕೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ಗಾಡಿಯ ಒಳಗಡೆ ಇಂಟೀರಿಯಲ್ಗಳನ್ನ ನೋಡ್ತಾ ಇರಿ ನೀವು. ನಾನು ಆಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೇನೆ. ತಾಯಿಯವರು ಗೃಹಿಣಿ ಆಗಿದ್ದರೂ ಕೂಡ ಅವರ ಒಂದು ತವರ ಮನೆ ಕಡೆಯಿಂದ ಒಳ್ಳೆಯ ರಿಚ್ ಆಗಿರ್ತಕ್ಕಂತಹ ಆಸ್ತಿ ಹೊಂದಿರೋದು ಇವರ ತಾಯಿಯವರು. ಅಂದರೆ ನೀವು ಮದುವೆ ಆಗುವಂಥ ಅತ್ತೆನವರ ತವರ ಮನೆಯಲ್ಲಿ ರಿಚ್ ಆಗಿದ್ದಾರೆ. ಸಮಸ್ಯೆ ಏನಾದರೂ ಬಂತು ಅಂತಂದರೆ, ಅಥವಾ ಏನಾದರೂ ಫ್ಯಾಮ್ಲಿಯಲ್ಲಿ ಇಶ್ಯೂ ಏನಾದರೂ ಆಯಿತು ಅಂತಂದರೆ ನೀವು ಎಕ್ಸಾಕ್ಟಾಗಿ ಅವರಿಗೆ ಡೈರೆಕ್ಟಾಗಿ ಹೇಳ್ಬೋದು, ಏನೂ ಕೂಡ ಸಮಸ್ಯೆ ಆಗೋಲ್ಲ. ಅದೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ, ಕ್ವಿಕ್ ಆಗಿರ್ತಕ್ಕಂತಹ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನಂಬರ್ 1, ಪ್ರಸ್ತುತ ಬ್ರ್ಯಾಂಡ್ ಆ್ಯಂಡ್ ಕನ್ಸ್ಯೂಮರ್ ಆ್ಯಂಡ್ ಒಳ್ಳೆಯ ಒಂದು ಕ್ವಾಲಿಟಿ, ನೀವು ಇರ್ತಕ್ಕಂಥ ಕ್ವಾಂಟಿಟಿಗೆ ತಕ್ಕ ಹಾಗೆ ನಿಮ್ಮ ಮನೆತನ, ನಿಮ್ಮ ಪರಿಸ್ಥಿತಿ, ನಿಮ್ಮ ಗೆಳೆಯರು ಇರಬೇಕು. ಅದು ಬಿಟ್ಟು ನೀವು ಹೋದಾಗ ಏನು ಮಾಡ್ತಿದ್ದಾರೆ ಅಂತ ಕೇಳುವವನ ಗೆಳೆಯ ಇರಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ವಿಚಾರಗಳನ್ನು ಅಳವಡಿಸಿಕೊಂಡು ಪ್ರಸ್ತುತ ನನ್ನನ್ನು ಅಳಿಸಲಾರದೆ ಯಾವತ್ತೂ ಕೂಡ ಖುಷಿಯಿಂದ ನೋಡಿಕೊಂಡು ನನ್ನ ಇಷ್ಟ ಕಷ್ಟಗಳಲ್ಲಿ ಭಾಗಿಯಾಗುವಂತಹ ಒಬ್ಬ ಹುಡುಗ ಇದ್ದರೆ ನನಗೆ 100 ಜನ ಬಲ ಬಂದಂಗೆ ಆಗುತ್ತೆ. ನಿಮ್ಮ ಬಯೋಡಾಟಾಗಳನ್ನು Gmail ID ಕಳಿಸಿ, ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಬೇಗ ಬೇಗ ಕಳಿಸ್ತಿ, ಒಳ್ಳೆಯದಾಗಲಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.